ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ರಾಜಕೀಯ ನಾಯಕರು ಅಂತ ಅನ್ಸ್ಕೊಂಡವ್ರಿಗೆ ಸರಿಯಾದಂಥ ಚಾತುರ್ಯ ಇಲ್ಲದೆ ಹೋದರೆ ಹೇಗೆ ವಿಚಾರ ವಿಹೀನರಾಗಿಬಿಡ್ತಾರೆ, ಹೇಗೆ ದಾರಿ ತಪ್ಪಿ ಬಿಡ್ತಾರೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ನಿನ್ನೆಯ ಸಂಚಿಕೆಯಲ್ಲಿ ಒಂದು ವಿಷಯವನ್ನು ಹೇಳಿದ್ದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯದಾದಂಥ SIR ಆಗಿದೆ, ಹೇಗೆ 15,44,00,000 ಮತಗಳಲ್ಲಿ ಸುಮಾರು 3 ಕೋಟಿ ಮತದಾರರು ಪಟ್ಟಿಯಿಂದ ಹೊರ ಹೋಗ್ತಾರೆ ಅಂತೇಳಿ. 2,89,00,000 ಹೊರಗಡೆ ಹೋಗ್ತಾರೆ. ಅಂದರೆ ಅರೌಂಡ್ 3 crores ಅಂದ್ಕೊಳ್ಳಿ. 15.5 ಕೋಟಿಯಿಂದ ಇಷ್ಟು 3 ಕೋಟಿ ಜನ ಹೊರಗೆ ಹೋಗ್ಬಿಟ್ರೆ ಹೇಗೆ ಇದು? ಬೇರೆ ಬೇರೆ ಕಾರಣ ಇದೆ. ಅದರಲ್ಲಿ ವಲಸೆ ಹೋದವರ ಸಂಖ್ಯೆ ಇದೆ, ಡುಪ್ಲಿಕೇಟ್ಸ್ ಇದೆ, ಅದೆಲ್ಲ ಅಂಕಿಅಂಶಗಳನ್ನ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಇದನ್ನು ನೋಡಿ ಯೋಗಿ ಆದಿತ್ಯನಾಥ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ತಮ್ಮ ಎಲ್ಲ ಕಾರ್ಯಕರ್ತರಿಗೆ, MLAಗಳಿಗೆ, ಸಚಿವರಿಗೆ, ಜಿಲ್ಲಾ ಪಂಚಾಯತ್ ಮೆಂಬರ್ಗೆ, ಮಂಡಳ ಪಂಚಾಯತ್ ಅವ್ರಿಗೆ. ನೋಡಿ, ಸುಮಾರು 3 ಕೋಟಿ ಜನ ಲಿಸ್ಟಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಯಾರ್ಯಾರು ಫಾರ್ಮ್ ಇಸ್ಕೊಂಡು ಹೋಗಿ ಭರ್ತಿ ಮಾಡಿ ಕೊಟ್ಟಿಲ್ವೋ ಅವ್ರನ್ನೆಲ್ಲ ವಾಪಸ್ಸು ಬಂದು ಸೇರಿಸೋ ಹಾಗೆ BLAಗಳ ಮೂಲಕ ನೋಡ್ಕೊಳ್ಳಿ. ಇಲ್ಲದೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗೋ ಸಾಧ್ಯತೆ ಇದೆ. ಭಾಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಮತದಾರರು ಪಟ್ಟಿಯಿಂದ ಹೊರಗುಳಿದು ಬಿಡ್ತಾರೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದರು ಮತ್ತು ಜಾಗರೂಕರಾಗಲಿರಲಿಕ್ಕೆ ಉಳಿದ ಎಲ್ಲ ಕಾರ್ಯಕರ್ತರಿಗೆ ಹೇಳಿಕೆಯನ್ನು ಕೊಟ್ಟರು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ತಕ್ಷಣ ಈ ವಿಷಯವನ್ನು ಕೈಗೆತ್ತಿಕೊಂಡವರು ಅಖಿಲೇಶ್ ಯಾದವ್. ಏಕೆಂದರೆ ಅಖಿಲೇಶ್ ಯಾದವ್ಗೆ 2027 ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಚುನಾವಣೆ. ಯಾಕಂದರೆ ಈಗಾಗಲೇ 2 ಸಲ ಅವರು ಭಾಳ ದೊಡ್ಡ ಮಟ್ಟದ ಪರಾಭವವನ್ನು ಕಂಡಿದ್ದಾರೆ. 2017 ಮತ್ತು 2022ರಲ್ಲಿ 2 ಸಲ ಸೋಲನ್ನು ಕಂಡಿದ್ದಾರೆ. ಅಷ್ಟಲ್ಲದೆ ನಿರಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಈ ಬಾರಿ ಮಾತ್ರ 2024ರಲ್ಲಿ ಅವರಿಗೆ ಇದ್ದಕ್ಕಿದ್ದಾಗಿ 37 ಸ್ಥಾನಗಳು ಬಂದವು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ, ಅದನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ. ಈಗ ನಾನು ಹೇಳ್ತಾ ಇರೋದು, ಅಖಿಲೇಶ್ ಯಾದವ್ ಈ SIR ಆಗೋದು ಬೇಡ ಅಂತ ಗಲಾಟೆ ಮಾಡಿದ ವ್ಯಕ್ತಿ, ತಮಗೆಲ್ಲ ಗೊತ್ತಿದೆ. ಇದಕ್ಕಾಗಿ ಅವರು ಕೋರ್ಟ್ಗೆ ಹೋಗಿದ್ರು. ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅಂದರು, ಗಲಾಟೆ ಮಾಡಿದರು, ಪ್ರತಿಭಟನೆ ಮಾಡಿದರು, ಸಂಸತ್ತಿನ ಹೊರಗಡೆ ಇದ್ದು ಪ್ರತಿಭಟನೆಯನ್ನು ತೋರಿಸಿದರು, ಎಲ್ಲ ಮಾಡಿದರು. ಅವ್ರ ಕಾರಣ ಹೇಳ್ತಾ ಇದ್ದದ್ದೇನೆಂದರೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಚುನಾವಣಾ ಆಯೋಗ ಎರಡೂ ಸೇರಿಕೊಂಡು ಬೇಕು ಅಂತಲೇ ನಮ್ಮ ವಿಪಕ್ಷದವರಿಗೆ ತೊಂದರೆ ಆಗಲಿ ಅಂತ SIRನ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಈತ ಡೇ 1 ಗಲಾಟೆ ಮಾಡ್ತಾ ಇದ್ದಂಥ ವ್ಯಕ್ತಿ. ಮತ್ತು ಉತ್ತರ ಪ್ರದೇಶದಲ್ಲಿ ಇದಾಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಗಲಾಟೆ ಮಾಡ್ತಾಯಿದ್ರು. ಅದಾದ ಮೇಲೆ ಎರಡನೇ ಅವ್ರ ಗಲಾಟೆ ಏನಪ್ಪ ಅಂದ್ರೆ, ಪಾಯಿಂಟ್ ನಂಬರ್ 2 ಅವ್ರದ್ದು ಏನಪ್ಪ ಅಂದರೆ, ಅವರು ಏನು PDA ಅಂತಾರಲ್ಲ, ಪಿಚಡೆ, ದಲಿತ್, ಅವ್ರ ಅಲ್ಪಸಂಖ್ಯಾಕ ಅಂತೇಳಿ, ಈ ಮುಸಲ್ಮಾನರು ಮತ್ತು ದಲಿತರ ಹೆಸರುಗಳನ್ನು ಕೈ ಬಿಡಲಿಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ SIRನ ಮಾಡಿಸ್ತಾ ಇದೆ ಚುನಾವಣಾ ಆಯೋಗದ ಮೂಲಕ ಅಂತ ಇವರು ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡೋರು, ಪ್ರತಿ ದಿವಸ ಹೇಳಿಕೆಯನ್ನು ಕೊಡೋರು, ಎಲ್ಲ ಮಾಡೋರು. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇದು ಸ್ಟ್ಯಾಂಡ್ ಆಗಲಿಲ್ಲ ಪ್ರಕರಣ. ಚುನಾವಣಾ ಆಯೋಗ ಅದು ಸ್ವಾಯತ್ತ ಸಂಸ್ಥೆ, ಅವರು ನಡೆಸೋರು, ಅದು ಮಾಡಲೇಬೇಕಾದ್ದು. ಪ್ರತಿ ಚುನಾವಣೆಗಿಂತ ಮುಂಚೆ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾರೆ. ಆಮೇಲೆ ದಶಕಕ್ಕೊಂದು ಸಲ, 2 ಸಲ, 2 ದಶಕಕ್ಕೊಂದು ಸಲ ಇದನ್ನು SIR ಮಾಡ್ತಾರೆ. ಅವ್ರದ್ದೊಂದು ಪ್ರೊಸೀಜರ್ ಪ್ರಕಾರ ಯಾವಾಗ ಬರುತ್ತೋ ಅವು ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟು ಕ್ಲೀನ್ ಚಿಟ್ ಕೊಟ್ಬಿಡ್ತೀವಿ. ಅದಾದ ಮೇಲೆ ಯಾವಾಗ ಯೋಗಿ ಆದಿತ್ಯನಾಥ್ ಈ ಮಾತನ್ನು ಹೇಳಿದ್ರು, ಅಖಿಲೇಶ್ ಯಾದವ್ಗೆ ಇದ್ದಕ್ಕಿದ್ದಂಗೆ ಹಾಲು ಕುಡಿದಷ್ಟು ಸಂತೋಷ ಆಗೋಯ್ತು. ಅವ್ರು ಹೇಳ್ತಾ ಇದ್ದಾರೆ, ಈಗ ನೋಡಿ, ನಮ್ಮ ಉತ್ತರ ಪ್ರದೇಶದಲ್ಲಿ 403 ಸೀಟುಗಳಿದ್ದಾವೆ. ಯೋಗಿ ಆದಿತ್ಯನಾಥ್ ಅವರೇ ಹೇಳ್ತಾ ಇದ್ದಾರೆ, ಅವರ ಭಾರತೀಯ ಜನತಾ ಪಾರ್ಟಿಯ ವೋಟರ್ಸ್ ಯಾರು ಫಾರಮ್ ಫಿಲಪ್ ಮಾಡಿ ಕೊಟ್ಟಿಲ್ಲ. ಹೀಗಾಗಿ ಈ 3 ಕೋಟಿ ವೋಟುಗಳು ಡಿವೈಡ್ ಆಗಿ ಲೆಕ್ಕ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿ ಲೆಕ್ಕ ಹಾಕಿದಾಗ 50,000 to 60,000 ಮತಗಳಷ್ಟು ಭಾರತೀಯ ಜನತಾ ಪಾರ್ಟಿ ತನ್ನ ಮತದಾರನ ಕಳ್ಕೋತಾ ಇದೆ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿಬಿಟ್ರು. ಮಜಾ ನೋಡಿ, ಯಾವ ವ್ಯಕ್ತಿ ಇದನ್ನು ಎನ್ಕ್ಯಾಶ್ ಮಾಡ್ಕೋಬೇಕಾಗಿತ್ತೋ, ತನ್ನ ಮುಸಲ್ಮಾನರಿಗೆ ಅನಾನುಕೂಲ ಆಗತ್ತೆ, ದಲಿತರಿಗೆ ಅನಾನುಕೂಲ ಆಗತ್ತೆ ಅನ್ನೋದು, ಅದನ್ನು ಬಿಟ್ಬಿಡ್ತಾರೆ. ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಓಟುಗಳು ಹೊರಟು ಹೋಗ್ತವೆ ಅಂತಾರೆ. ಯಾವಾಗ ಈ ಮಾತನ್ನು ಹೇಳಿದ್ರು, ಇಡೀ ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ತಲ್ಲಣಗೊಂಡ್ಬಿಡ್ತೀವಿ ಉತ್ತರ ಪ್ರದೇಶದಲ್ಲಿ. ಏನು ಈ ರೀತಿ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದಾರೆ, ಅದು ಯೋಗಿ ಆದಿತ್ಯನಾಥ್ ಇರುವಾಗ ಈ ರೀತಿ ಮಾತು ಹೇಳ್ತಾ ಇದ್ದಾರೆ. ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಓಟ್ ಹೋದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳು ಓಟ್ ಹೋಗೋದಿಲ್ಲ, ಬೇರೆ ಬೇರೆ ಓಟ್ಗಳು ಹೋಗ್ತವೆ. ಹೇಗೆ ಹೋಗ್ತವೆ ಅಂದರೆ, ಸಂಜಯ್ ನಿಷಾದ್ ಪಾರ್ಟಿ ಅಂತ ಇದೆ, ಆ ಹಿಂದೂಗಳು ಓಟ್ ಹೋದಾಗ ನಿಷಾದ್ ಪಾರ್ಟಿ ಓಟ್ಗಳು ಹೋಗ್ತವೆ. ಅದಾದಮೇಲೆ ಜಯಂತ್ ಚೌಧರಿ ಅಂತ ಇದ್ದಾನೆ, ಜಯಂತ್ ಚೌಧರಿ ಓಟ್ಗಳು ಹೋದರೆ ಈ ಪಶ್ಚಿಮ ಉತ್ತರ ಪ್ರದೇಶದ ಓಟ್ಗಳು ಹೋಗ್ತವೆ, ಜಾಟ್ ಮತದಾರರು ಓಟ್ಗಳು ಹೋಗ್ತವೆ. ಆಮೇಲೆ ಅದು ಬಿಟ್ಟರೆ ಓಂ ಪ್ರಕಾಶ್ ರಾಜ್ಭರ್ ಅಂತಿದ್ದಾರೆ. ಈ ಓಂ ಪ್ರಕಾಶ್ ರಾಜ್ಭರ್ ಅನ್ನುವಂಥ ಒಂದು ಸಮುದಾಯ ಇದೆ, ಅವ್ರ ಓಟ್ಗಳು ಹೋಗ್ತವೆ. ಇನ್ನು ಸ್ವಾಮಿ ಪ್ರಸಾದ್ ಮೌರ್ಯ,
ಇವರೆಲ್ಲರೂ ಕೂಡ ಈಗ ಅಖಿಲೇಶ್ ಯಾದವ್ನ ವಿರುದ್ಧವಾಗಿ ಇವರೆಲ್ಲ 2022ರಲ್ಲಿ ಅಖಿಲೇಶ್ ಯಾದವ್ ಜೊತೆ ಒಂದು ಮಹಾಗಠಬಂಧನ್ ಮಾಡ್ಕೊಂಡವ್ರು ಇವರು. ಸಂಜಯ್ ನಿಷಾದು, ಜಯಂತ್ ಚೌಧರಿ, ಓಂ ಪ್ರಕಾಶ್ ರಾಜ್ಭರು, ಪಲ್ಲವಿ ಪಟೇಲು, ಸ್ವಾಮಿ ಪ್ರಸಾದ್ ಮೌರ್ಯ ಇವರೆಲ್ಲರೂ ಸೇರಿ ಅಖಿಲೇಶ್ ಯಾದವ್ ಜೊತೆ 2022ರಲ್ಲಿ ಯೋಗಿ ಆದಿತ್ಯನಾಥ್ ಅವ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಒಂದು ಗಠಬಂಧನ್ ಮಾಡಿ ಹೋರಾಟಕ್ಕೆ ಕೇಳಿದವರು. ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಸೀಟುಗಳ ಹಂಚಿಕೆ ಮಾಡಿಕೊಂಡು ಹೋರಾಟ ಮಾಡಿನೂ ಯೋಗಿ ಆದಿತ್ಯನಾಥನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಇವ್ರ ಕಡೆ BJPಯನ್ನು ಉತ್ತರ ಪ್ರದೇಶದಲ್ಲಿ. ಈಗ ನಾ ಯಾರ ಹೆಸರು ಹೇಳಿದೆ, ಇವ್ರು ಯಾರೂ ಕೂಡ ಈಗ ಅಖಿಲೇಶ್ ಯಾದವ್ ಜೊತೆ ಇಲ್ಲ. ಈಗ ಓಟು ಹೋಗಿದ್ದಾವೆ ಅಂತಂದರೆ, ಅಂದರೆ ಈಗೇನು 3 ಕೋಟಿ ಓಟುಗಳು ಅಂತ ಏನು ಹೇಳ್ತಾ ಇದ್ದಾರೆ, 3 ಕೋಟಿ ಹೆಸರುಗಳು ನೋಂದಾವಣೆ ಆಗಿಲ್ಲ, ಅವ್ರ ಫಾರ್ಮ್ಗಳನ್ನು ವಾಪಸ್ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳಾಗಿದ್ದಾವೆ ಅಂತ ಹೇಳಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಓಟುಗಳು ಹೋಗೋದಿಲ್ಲ. ಈ ಎಲ್ಲ ಬೇರೆ ಬೇರೆ ಪಕ್ಷಗಳಿದಾವಲ್ಲ, ಈ ರಾಜ್ಭರ್ ಪಕ್ಷ ಅವ್ರಿಗೆಲ್ಲ ಸಂಜಯ್ ನಿಷಾದ್ ಪಾರ್ಟಿ ಅವೆಲ್ಲ ಪಾರ್ಟಿಗಳಿದಾವಲ್ಲ, ಆ ಪಾರ್ಟಿ ಓಟುಗಳು ಹೋಗ್ತವೆ. ಹಾಗೆ ಹೋದಾಗ ನುಕ್ಸಾನ್ ಆಗೋದು ಯಾರಿಗೆ ಅಂದರೆ ಅಖಿಲೇಶ್ ಯಾದವ್ಗೆ ವಿನ ಭಾರತೀಯ ಜನತಾ ಪಾರ್ಟಿಗೆ ಆಗೋದಿಲ್ಲ. ಈ ಸತ್ಯ ಅಖಿಲೇಶ್ ಯಾದವ್ಗೆ ಗೊತ್ತೇ ಆಗ್ತಾ ಇಲ್ಲ. ನೋಡಿ, ರಾಜಕೀಯ ಎಂಥ ಚಾತುರ್ಯದ್ದು ಅಂದರೆ, ಯೋಗಿ ಆದಿತ್ಯನಾಥ್ ಒಂದು ಹೇಳಿಕೆ ಕೊಡುವಾಗ 100 ಸಲ ಆಲೋಚನೆ ಮಾಡಿರ್ತಾರೆ. ಮೊದಲೇದು ಅವರು ಜಾಗರೂಕತೆಯನ್ನು ಮೂಡಿಸಬೇಕು ತನ್ನ ಕಾರ್ಯಕರ್ತರಲ್ಲಿ, ಆ ಕೆಲಸವನ್ನು ಮಾಡಿದ್ದಾರೆ. ಎರಡನೇದವ್ರು ಸ್ಪಷ್ಟವಾಗಿ ಹೇಳ್ಯಾರ, ಏನಪ್ಪ ಅಂತಂದರೆ ಒಬ್ಬ ಫಾರ್ಮ್ ತೊಗೊಂಡು ಹೋಗಿದ್ದಾನೆ ಅಂದರೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಅವ್ನು ಸುಮ್ಮನೆ ಬಿಡೋಂಗಿಲ್ಲ, ಹುಡ್ಕೊಂಡು ಹೋಗಬೇಕು. ಆತ ಅಕ್ರಮ ವಲಸಿಗನಾಗಿದ್ದರೆ ಅವನ್ನ ಡಿಪೋರ್ಟ್ ಸೆಂಟ್ರಿಗೆ ಕಳಿಸ್ಬೇಕು. ನೀವು ಪೊಲೀಸರು ಸುಮ್ಮನಿರೋ ಹಾಗಿಲ್ಲ, ರಾಜಕಾರಣಿಗಳು ಸುಮ್ಮನಿರೋ ಹಾಗಿಲ್ಲ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ವರ್ಗ ಇದ್ದಾರಲ್ಲ, BLOಗಳು ಅಂತಾರಲ್ಲ, ಅವರು ಕೂಡ ಕೆಲಸ ಮಾಡಲೇಬೇಕು ಅಂತ ಹಠ ತೊಟ್ಟು ನಿಂತಿದ್ದಾರೆ. 2027ರ ಚುನಾವಣೆ ಹೋಗಲಿ, ನಡೀತಾ ಇರುವಂಥ ವಿದ್ಯಮಾನ ಸರಿಯಾಗಿ ಆಗಬೇಕು ಅನ್ನೋದು ಅವ್ರ ಮೇನ ಗುರಿ. ಆದರೆ ಅಖಿಲೇಶ್ ಯಾದವ್ಗೆ ಈ ಸತ್ಯ ಅರ್ಥನೇ ಆಗ್ತದೆ. ನೋಡಿ, ಅಖಿಲೇಶ್ ಯಾದವ್ ಫೇಲ್ ಆಗೋದು ಹೆಂಗೆ ಅಂತ ಹೇಳ್ತೇನೆ ನಿಮಗೆ. ಮೊನ್ನೆ ಲೋಕಸಭಾ ಚುನಾವಣೆ ಆಯಿತು 2024ರಲ್ಲಿ. ಚುನಾವಣೆ ಆದ ಸಂದರ್ಭದಲ್ಲಿ ಈ ವ್ಯಕ್ತಿ MLA ಆಗಿದ್ದಂಥ ವ್ಯಕ್ತಿ, ಈತ MP ಎಲೆಕ್ಷನ್ಗೂ ನಿಲ್ತಾರೆ, ತನ್ನ ಹೆಂಡ್ತಿನೂ ಡಿಂಪಲ್ನೂ ನಿಲ್ಲಿಸ್ತಾರೆ, ಇಡೀ ಖಾನ್ದಾನ್ ಅವರೇ ಚುನಾವಣೆಯಲ್ಲಿ ನಿಲ್ತಾರೆ, 5 ಜನ ಇವ್ರ ಮನೆಯವರೇ ನಿಲ್ತಾರೆ, ಶಿವಪಾಲ್ ಯಾದವ್ನಿಂದ ಹಿಡಿದು ಧರ್ಮೇಂದ್ರ ಯಾದವ್ನಿಂದ ಹಿಡಿದು ಎಲ್ಲರೂ ಗೆಲ್ತಾರೆ. ಗೆದ್ದ ಮೇಲೆ ಈತನಿಗೆ MLA ಆಗಿ ಮತ್ತು MP ಆಗಿ 2 ಸ್ಥಾನಗಳಿದ್ದಾವೆ. ಈತ ರಾಜಕಾರಣ ಮಾಡಬೇಕಾಗಿದ್ದು ದಿಲ್ಲಿಯಲ್ಲಿ ಅಲ್ಲ. ಏಕೆಂದರೆ ದಿಲ್ಲಿಯಲ್ಲಿ ಸರ್ಕಾರ ಮಾಡೋದು ನರೇಂದ್ರ ಮೋದಿ ಅವರು ಅಂತ ತೀರ್ಮಾನ ಆಗಿ ಹೋಯಿತು. ಅವರ NDAಗೆ ಬಹುಮತ ಇದೆ, ಅವರೆಲ್ಲ ಸೇರಿ ಸರ್ಕಾರ ರಚನೆ ಮಾಡೋದಂಥ ತೀರ್ಮಾನ ಆದಮೇಲೆ ತಾನು MP ಆಗಿ ಉಳಿದ್ರೆ ತಾನು ವಿಪಕ್ಷದಲ್ಲಿ ಉಳಿಬೇಕಾಗತ್ತೆ ದಿಲ್ಲಿಯಲ್ಲಿ. ಅಲ್ಲಿ ಹೋದರೆ, ಅಲ್ಲಿ ಲಖನೌಗೆ ಹೋದರೆ, ಉತ್ತರ ಪ್ರದೇಶಕ್ಕೆ ಹೋಗಿ MLA ಆಗಿ ಉಳ್ಕೊಂಡ್ರೆ ಯೋಗಿ ಆದಿತ್ಯನಾಥ್ಗೆ ಟಗ್ ಆಫ್ ವಾರ್ ಕೊಡ್ಬೋದು, ಜಟಾಪಟಿ ಮಾಡ್ಬೋದು ಮತ್ತು ತನ್ನ ಸ್ಥಳೀಯ ಐಡೆಂಟಿಟಿಯನ್ನು ಉಳಿಸ್ಕೋಬೋದು, ತನ್ನ ಶಕ್ತಿಯನ್ನು ತೋರಿಸ್ಬೋದು ಅನ್ನೋದನ್ನು ಅಖಿಲೇಶ್ ಯಾದವ್ ಮರ್ತು ಬಿಡ್ತಾರೆ. ಇಲ್ಲಿ ದೊಡ್ಡ ಸಮುದ್ರ ಇದು ಸಂಸತ್ತು ಅನ್ನೋದು. ಇಲ್ಲಿ ಎಲ್ಲ ಪಕ್ಷದವ್ರು ಇರ್ತಾರೆ. ನೀವು 37 ಜನ ಇದ್ರೂ ಲೆಕ್ಕಕ್ಕಿಲ್ಲ, ಇನ್ನೊಬ್ಬರು 99 ಜನ ಇದ್ರೂ ಲೆಕ್ಕಕ್ಕಿಲ್ಲ, ಏನೂ ವ್ಯತ್ಯಾಸ ಆಗಲ್ಲ. ಮೋದಿ ಸರ್ಕಾರದಲ್ಲಿ ವಿಪಕ್ಷದವರು ಏನೇ ಮಾಡಿದ್ರು ಮೋದಿ ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಇದು ಅಖಿಲೇಶ್ ಯಾದವ್ ತಿಳ್ಕೊಬೇಕಾಗಿತ್ತು. ಅಖಿಲೇಶ್ ಯಾದವ್ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ ಅಖಿಲೇಶ್ ಯಾದವ್ MLA ಆಗಿ ಉಳ್ಕೊಂಡು ಯೋಗಿ ಆದಿತ್ಯನಾಥ್ ಅವ್ರ ಜೊತೆ ಫೈಟ್ ಕೊಡ್ತಾ 2027ರ ಚುನಾವಣೆಗೆ ಸಿದ್ಧರಾಗಬೇಕಾಗಿತ್ತು. ಆದರೆ ಅಖಿಲೇಶ್ ಯಾದವ್ ಎಂಥ ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಅಲ್ಲಿಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, MP ಆಗಿ ಉಳ್ಕೋತಾರೆ. ಇವರು ಈ ಹಿಂದೆ MP ಆದಾಗಲೂ ಕೂಡ ಅವ್ರ ತಂದೆ ಇದ್ದಾಗ 5% ಅಟೆಂಡೆನ್ಸು ಅವ್ರದ್ದು ಸಂಸತ್ತಿನಲ್ಲಿ ಇದ್ದದ್ದು. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಒಂದೇ ಒಂದು ಬಾರಿ ಒಂದೇ ಶಬ್ದವನ್ನು ಕೂಡ ಅವರು ಮಾತಾಡಿರಲಿಲ್ಲ. ಹಾಗಿರೋ ವ್ಯಕ್ತಿ ತನ್ನ ಗಮನ ಸೆಳೆಯುವ ಶಕ್ತಿಯೂ ಆ ಸಾಮರ್ಥ್ಯವೂ ಆತನಿಗಿಲ್ಲ ಸಂಸತ್ತಿನಲ್ಲಿ, ಮತ್ತು ಒಂದು ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುವಂಥ ಅವಕಾಶ ಇಲ್ಲ, ಅಧಿಕಾರವಂತೂ ಸಿಗೋದೇ ಇಲ್ಲ ಅಲ್ಲಿ ಕೇಂದ್ರದಲ್ಲಿ. ಹಾಗಿರುವಾಗ ತನ್ನ ಶಾಸಕ ಸ್ಥಾನವನ್ನು ಬಿಟ್ಟು ಇಲ್ಲಿ MP ಆಗ್ತಾರೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ರಾಮ್ ಪ್ರಸಾದ್ ಪಾಂಡೆ ಅಂತ ಒಬ್ಬ ಬ್ರಾಹ್ಮಣನ ಕರ್ಕೊಂಬಂದು ಅಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾರು? ಅಖಿಲೇಶ್ ಯಾದವ್. ಆ ರಾಮ್ ಪ್ರಸಾದ್ ಪಾಂಡೆ ಎಂಥ ನಿರ್ಜೀವ ಜೀವ ಅಂದ್ರೆ, ಅದು ಅಶಕ್ತ ಕಲಾವಿದ ಅಂದರೆ, ಆತನಿಗೆ ಯೋಗಿ ಆದಿತ್ಯನಾಥ್ ಎದುರುಗಡೆ ಫೈಟ್ ಕೊಡೋಕ್ಕೆ ಆಗೋದಿಲ್ಲ ರೀ. ಆ ರೀತಿಯ ವ್ಯಕ್ತಿನ ಕರ್ಕೊಂಬಂದು ಅಲ್ಲಿ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಅಂದರೆ ಈ ತಂದೆಯಿಂದ ಬಳವಳಿ ಬಂದಂಥ ಆಸ್ತಿ ಅಂತ ಪಕ್ಷ ಏನಿರ್ತವೆ, ಅವರು ಎಂದೂ ಕೂಡ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬೆಳೆಯುವಂಥ ಲಕ್ಷಣಗಳನ್ನೇ ತೋರಿಸೋದಿಲ್ಲ. ಮತ್ತು ಅವ್ರೇನು ಮಾಡಿಟ್ರು ಜಹಗೀರ್ ಇರ್ತಲ್ಲ, ಅದನ್ನು ಉಳಿಸ್ಕೊಳ್ಳಿಕ್ಕೂ ಇವ್ರಿಗೆ ಸಾಧ್ಯ ಆಗೋದಿಲ್ಲ ಅನ್ನೋದು ಮತ್ತೊಂದು ಸಲ ಈ ಸಲ ಸಾಬೀತು ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.